ಮದ್ಯಪಾನ ಕುಡಿದು ಕರ್ತವ್ಯಕ್ಕೆ ಹಾಜರಾದ ತಾಲೂಕು ಪಂಚಾಯಿತಿ ಅರೆ ಸರ್ಕಾರಿ ನೌಕರರು. ತಿಪ್ಪೇಶ್ ರಂಗರಾಜು ಹಾಗೂ ಇನ್ನಿತರರು ಡಾಬಾದಲ್ಲಿ ಮದ್ಯ ಸೇವಿಸಿ ಕರ್ತವ್ಯಕ್ಕೆ ಹಾಜರಿ. ತಿಪ್ಪೇಶ್ ರಂಗರಾಜು ಹಾಗೂ ಇನ್ನಿತರರು ಡಾಬಾದಲ್ಲಿ ಮದ್ಯ ಸೇವಿಸಿ ಕರ್ತವ್ಯಕ್ಕೆ ಹಾಜರಿ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಕರ್ತವ್ಯ ನಿರ್ವಹಿಸಬೇಕಾದ ಸರ್ಕಾರಿ ನೌಕರರು ಕರ್ತವ್ಯದ ನಡುವೆಯೂ ಡಾಬಾವೊಂದರಲ್ಲಿ ಮದ್ಯ ಕುಡಿದು ಊಟ ಮಾಡಿ ಬಂದು ಕರ್ತವ್ಯಕ್ಕೆ ಹಾಜರಾದ ನಡೆಯೂ ವಿಡಿಯೋದಲ್ಲಿ ಸೆರೆಯಾಗಿದೆ. ನನಗೆ ಒಂದು ಡೇಟ್ ಕೊಟ್ಬಿಡ್ಲಿ. ನಾವು 1900 ಅಲ್ಲ ಅಣ್ಣ ನವೀನೊಂದು ಯಾವುದೋ ಒಂದು ಹೆಜ್ಜಾರಿ ಒಂದು 1930 ಬರೀ 1000 ಎಲ್ಲಿಗೆಣ ಲೇಟ ಬರೋದು? ಹಾಂ ಲೇಟಾ 1900 2000 ಕೊಟ್ಟಾರ 70 ಉಳಿತೈತಲ್ವ. ನಿನ್ನೂರು ಕೊಟ್ರೆ 20 ಸಿಗುತ್ತೆ. ಮಧ್ಯಾಹ್ನ ಇನ್ನೊಂದು 50 ಕೊಡೋರು, ನೀನು 20 50 ಕೊಡೋರು ಒಳ್ಳೆಣ್ಣ ಕೊಡ್ತಾನೆ ಬರ್ತಾರೆ. ಪಟ್ಟಣದ ಹೊರವಲಯದ ಡಾಬಾದಲ್ಲಿ ಊಟ ಮಾಡಿ ಸಂಜೆ 4:25ಕ್ಕೆ 1930 ರೂಪಾಯಿಗಳ ಬಿಲ್ ಪಾವತಿಸಿ ಮತ್ತೆ 5:10ಕ್ಕೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇತ್ತೀಚೆಗೆ ತಾಲೂಕಿನ ಕೆಲಸ ಕಾರ್ಯ ಕಚೇರಿಗಳಲ್ಲಿ ಅಧಿಕಾರಿಗಳು ನೌಕರರು ಮಧ್ಯಾಹ್ನಕ್ಕೆ ಗೈರಾಗುತ್ತಿದ್ದು ಮದ್ಯಪಾನ ಸೇವಿಸಿ ಕಚೇರಿಗೂ ಬಾರದೆ ಫೀಲ್ಡ್ ವರ್ಕ್ ನೆಪ ಹೇಳಿಕೊಂಡು ಸಂಜೆ ವೇಳೆಗೆ ಮನೆಗೆ ತೆರಳುತ್ತಿರುವುದು ಕಂಡುಬರುತ್ತಿದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಎಚ್ಚರ ವಹಿಸಿ ಮಧ್ಯಾಹ್ನದ ಸಮಯದಲ್ಲಿ ಕಚೇರಿಗಳನ್ನ ಪರಿಶೀಲಿಸಿದರೆ ಎಲ್ಲವೂ ಬಯಲಾಗುತ್ತೆ. ಇನ್ನು ಕರ್ತವ್ಯದ ನಿಯಮನ ಉಲ್ಲಂಘಿಸಿ ವಿನಾಕಾರಣ ಹೊರಗೆ ಹೋಗುವುದು ಅಪರಾಧವಾಗಿದ್ದು ಇದರಿಂದ ಸಾರ್ವಜನಿಕರ ಕೆಲಸಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ತಾಲೂಕು ಪಂಚಾಯಿತಿ ಯುವ ಲಕ್ಷ್ಮಣ್, ಇಂತಹ ವರ್ತನೆಯನ್ನ ನಾನು ಸಹಿಸಲ್ಲ. ಸಂಬಂಧಿಸಿದ ವಿಡಿಯೋವನ್ನ ನೋಡಿದ್ದು ಸಿಬ್ಬಂದಿಗಳಿಗೆ ನೋಟಿಸ್ ನೀಡುತ್ತೇನೆ. ವಿಚಾರಿಸಿ ತಪ್ಪು ಕಂಡು ಬಂದರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದರು.